Yes. Please observe here. The new word what I have introduced now is recombinant DNA. In your syllabus, they have given this word more frequently. In most of the concept of biotechnology or genetic engineering, repeatedly that term was used. Recombinant DNA. But what is meant by this? How to create a recombinant DNA? What is the difference between DNA and recombinant DNA? How to construct this? This should be known. ಇಡೀ ಬಯೋಟೆಕ್ನಾಲಜಿ ಸೆಕೆಂಡ್ ಇಯರ್ಲಿ ಅರ್ಥ ಮಾಡ್ಕೊಳ್ಳೇಬೇಕಾಗಿರೋ ಕಾನ್ಸೆಪ್ಟ್ ಯಾವುದು ಕೇಳಿದಾಗ ರೀಕಾಂಬಿನೇಟೆಡ್ ಡಿಎನ್ಎ ಅಂತ ಕರಿತೀವಿ. ಏನಿದು ರೀಕಾಂಬಿನೆಂಟ್ ಡಿಎನ್ಎ ಅಂದರೆ? ಡಿಎನ್ಎ ದಟ್ ವಿ ನೋ. ಹೌ ಟು ಕಟ್ ಡಿಎನ್ಎ ದಟ್ ಇಸ್ ಫೆಮಿಲಿಯರ್ ಫಾರ್ ಅಸ್. ಹೌ ಟು ಜಾಯಿನ್ ದ ಡಿಎನ್ಎ ಫ್ರಾಗ್ಮೆಂಟ್ ದಟ್ ಇಸ್ ಆಲ್ಸೋ ನೋನ್ ಟು ಅಸ್. ಬಟ್ ವಾಟ್ ಇಸ್ ದಿಸ್ recombinant DNA? See here. Okay. This word is already familiar for you. Gene of interest. With respect to biotechnology, what is gene of interest or desired DNA? DNA means any gene that you have decided to transfer, that gene is called by the name gene of interest. Because each and every living organism consisting number of genes. ಈಗ ನನ್ನ ಬಾಡಿಗೆ ಜೀನ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ ಏನು ಹೇಳ್ಬೇಕು ನಾನು? ಐ ಆಮ್ ಹ್ಯಾವಿಂಗ್ 30 to 40,000 genes with me. From that gene, which gene I have decided to transfer, that gene is called by the name gene of interest. Okay, ಇದೇನು ಅಂತ ಗೊತ್ತಿದೆ ಅಂತ ಆಯ್ತು. ಸರಿ, ಇಲ್ಲಿ ಏನೋ ಒಂದು ಬರೆದಿದ್ದೀರಲ್ಲ, ಪ್ಲಾಸ್ಮಿಡ್ಸ್ ಅಂದ್ರೆ ಹಾಗಂದ್ರೆ ಏನು, ಅದು ಎಲ್ಲಿ ಇರುತ್ತೆ ಅಂತ ನೋಡಿದಾಗ ಅದ್ರ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ಹೇಳಬೇಕು. ಬಟ್ recombinant DNA ಹೇಳಬೇಕಾದ್ರೆ ಅದನ್ನು ಬೇಕು. Let us consider this is said to be a bacterial cell. ಗೊತ್ತಿದ್ರೆ ಈ ಕೋಲಿ ಅಂತಾನೆ ಅನ್ಕೊಳ್ಳಿ. This is said to be one of the best example for bacterial cell. Bacterial cell consisting two different type of DNA molecule with this. One is chromosomal DNA or bacterial chromosome. Another one is extra chromosomal self-replicating circular double-stranded DNA molecule which are called by the name plasmids. ಪ್ಲಾಸ್ಮಿಡ್ಸ್ ಎಲ್ಲಿರುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಬೇಕು. ಅವತ್ತು ಯಾರು ಕಂಡುಹಿಡಿದ್ರು, ಅದು ಎಷ್ಟು ಉದ್ದ ಇರುತ್ತೆ ಅದರ ಆಮೇಲೆ ವೆಕ್ಟರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳೋಣ. ಬಟ್ ಇದಕ್ಕಿಂತ ಮೊದಲು ರೀಕಾಂಬಿನೆಂಟ್ DNA ಅಂತ ಗೊತ್ತಾಗಬೇಕಲ್ಲ ನನಗೆ, ಅದಕ್ಕೋಸ್ಕರ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಪ್ಲಾಸ್ಮಿಡ್ ಎಲ್ಲಿರುತ್ತೆ? ದಟ್ ವಿಲ್ ಬಿ ದೇರ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್. ಓಕೆ ಫೈನ್. ವಾಟ್ ಆರ್ ಪ್ಲಾಸ್ಮಿಡ್ಸ್ ಅಂತ ಹೇಳಿದಾಗ ಸದ್ಯಕ್ಕೆ ಡೆಫಿನೇಷನ್ ದೊಡ್ಡ ಇದೆ. ಈಗ ಫಾರ್ ದಿಸ್ ಮೂಮೆಂಟ್ ಇಟ್ ಇಸ್ ಸರ್ಕ್ಯುಲರ್ DNA ಪ್ರೆಸೆಂಟ್ ವಿತ್ ಬ್ಯಾಕ್ಟೀರಿಯಲ್ ಸೆಲ್. ಸರ್ಕ್ಯುಲರ್ ಇದೆಯಾ, ಕಾಣಿಸ್ತಿದೆಯಾ? ಓಕೆ. ಡಬಲ್ ಸ್ಟ್ಯಾಂಡರ್ಡ್ ಇದೆಯಾ? ಡಬಲ್ ಸ್ಟ್ಯಾಂಡರ್ಡ್ ಇದೆ. ಓಕೆ, ನನಗೆ ಈ ಪ್ಲಾಸ್ಮಿಡ್ಸ್ ಬೇಕು ರೀಕಾಂಬಿನೆಂಟ್ DNA ಅಂತ ಮಾಡಬೇಕಾದ್ರೆ. ಹೇಳಿದಾಯ್ತಲ್ಲ. ಈಗ ಫಸ್ಟ್ ನನ್ನ ಹತ್ರ ಏನಿದೆ ಕೇಳಿದ್ರೆ ಜೀನ್ ಆಫ್ ಇಂಟರೆಸ್ಟ್ ಇದೆ. ಇದು ನಾಟ್ ತಗೊಂಡ DNA. ದಿಸ್ ಇಸ್ ಮೈ DNA ವಾಟ್ ಐ ಹ್ಯಾವ್ ಟೇಕನ್. ನಾನು ಇದನ್ನ ಏನು ಮಾಡ್ತೀನಿ? ಬೈ ಯೂಸಿಂಗ್ ರಿಸ್ಟ್ರಿಕ್ಷನ್ ಎಂಜೈಮ್ ಐ ಹ್ಯಾವ್ ಆಲ್ರೆಡಿ ಕ್ಲೀವ್ಡ್ ದಿಸ್. ಕಟ್ ಮಾಡೋಕೆ ತಾನೇ ಬಳಸೋದು. ರಿಸ್ಟ್ರಿಕ್ಷನ್ ಎಂಜೈಮ್ ಅಲ್ವಾ, ಕ್ಲೀವಿಂಗ್ ಎಂಜೈಮ್ ಅಲ್ವಾ. ಕಟ್ ಮಾಡಿದ್ನಿ. ನನಗೆ ಆಮೇಲೆ ಬೇಕಾದ್ರೆ ಅದನ್ನು ಬರ್ಕೊಳ್ಳೋಣಪ್ಪ. ಎಕೋ R1 ಅಂತ ಒಂದಿದೆ ರಿಸ್ಟ್ರಿಕ್ಷನ್ ಎಂಜೈಮ್ಸ್ ಅಂತ ಹೇಳಿದ್ದೀನಿ. ಎಕೋ R1 ಅನ್ನು ನಾನು ಯೂಸ್ ಮಾಡಿದ್ದೀನಿ ಟು ಕಟ್ ದಿಸ್ ಜೀನ್ ಆಫ್ ಇಂಟ್ರೆಸ್ಟ್. ಒಂದು DNA ಕಟ್ ಅಂದ್ರೆ ಎರಡು ಪಾಸಿಬಿಲಿಟೀಸ್ ಇದೆ. either we should have sticky ended fragment or we should have blunt ended fragment. ನನಗೆ ಈ ಡಯಾಗ್ರಾಮ್ ನೋಡಿದ್ರೆ ನೀವು ಏನಂತ ಹೇಳ್ಬೋದು? This is said to be sticky ended fragments. Fragments which are produced if they are having unpaired nucleotide. Complementary base pair ಇಲ್ಲದಿದ್ರೆ ಅದನ್ನ sticky ended ಅಂತ ಕರೀತೀವಿ. ಸರಿ, ಕಟ್ ಮಾಡಾದ್ರಿ ಫ್ರಾಗ್ಮೆಂಟ್ ಬಂತು. ಮುಂದೆ ಏನು ಮಾಡೋದು? My intention is to construct a recombinant DNA. ಆಮೇಲೆ ಪ್ಲಾಸ್ಮಿಡ್ ಅಂದ್ರೆ DNA ನೇ, ಅದು ಬೇರೆ ಏನಲ್ಲ. ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸೆಲ್ಫ್ ರೆಪ್ಲಿಕೇಟಿಂಗ್ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಓನ್ಲಿ. ಸರ್, ಇದು DNA ಇದು DNA ವ್ಯತ್ಯಾಸ ಕೇಳಿದ್ರೆ ಇದು ಬ್ಯಾಕ್ಟೀರಿಯಲ್ ಸೆಲ್ ಅಷ್ಟೇ ಇರುತ್ತೆ, ಸರ್ಕ್ಯುಲರ್ ಆಗಿದೆ ವ್ಯತ್ಯಾಸ. ಸರ್, ಇದನ್ನ ನೀವು ಕಟ್ ಮಾಡ್ತೀರಾ ಕೇಳಿದ್ರೆ ಹೌದು.
recombinant DNA ಮಾಡಬೇಕಾದ್ರೆ even this is to be cut. ಕಟ್ ಮಾಡೋದಕ್ಕೆ ಏನು ಯೂಸ್ ಮಾಡಬೇಕು? ರಿಸ್ಟ್ರಿಕ್ಷನ್ ಎಂಜೈಮ್ ಯೂಸ್ ಮಾಡಬೇಕು. ಬಟ್ one rule is there for this. The restriction enzyme which was used to cut gene of interest, same restriction enzyme to be used to cut the plasmid also. ಯಾವ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನು ಬಳಸಿ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ನೀವು ಕಟ್ ಮಾಡಿದಿರೋ ಅದೇ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನು ನೀವು ಯೂಸ್ ಮಾಡಬೇಕು. ಯಾವುದನ್ನ? ಪ್ಲಾಸ್ಮಿಡ್ಸ್ ಅನ್ನು ಕಟ್ ಮಾಡಬೇಕು ಅಂದ್ರೆ ಸರ ನಾನು ಇದನ್ನ ಎಕೋ ಆರ್ಗನ್ ಯೂಸ್ ಮಾಡಿದ್ದೆ, ಇದಕ್ಕೆ ನಾನು ಹೈಂಡ್ ಟು ಯೂಸ್ ಮಾಡ್ದೇನ್ರಿ ಅಂತಂದ್ರೆ ಮಾಡಬಾರ್ದು. ದ ಎನ್ಸೈಮ್ which is used to cut the gene of interest, same restriction enzyme to be used to cut the plasmid. The condition ಸರ್ ಅದ್ಯಾಕ್ರಿ ಹಂಗೆ ಅಂತಂದ್ರೆ ನೋಡಿ, ಇದು ಸ್ಟಿಕಿ ಎಂಡೆಡ್ ಬಂದಿದೆ ಅಂತಂದ್ರೆ ಇದೇ ತರದ ಫ್ರಾಗ್ಮೆಂಟ್ಸ್ ಜನರೇಟ್ ಆಗ್ಬೇಕು. ಯಾವ್ದ್ರಿಂದ? ಪ್ಲಾಸ್ಮಿಡ್ ಇಂದ. ಇದು ಸ್ಟಿಕಿ ಎಂಡ್ ಬಂತು ಅಂತಂದ್ರೆ ಇದು ಸ್ಟಿಕಿ ಎಂಡೇ ಬರಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಯಾವ ಎನ್ಸೈಮ್ ಅನ್ನು ಬಳಸಿ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ಕಟ್ ಮಾಡಿರ್ತೀರೋ ಸೇಮ್ ಎನ್ಸೈಮ್ ಇಸ್ ಟು ಬಿ ಯೂಸ್ ಟು ಕಟ್ ಪ್ಲಾಸ್ಮಿಡ್. ಆಯ್ತು, ಇದು ಕಟ್ ಆಯ್ತು. ಸರ್ಕ್ಯುಲರ್ ಇತ್ತು, ಆದ್ರೆ ಏನಾಗಿದೆ ಈಗ? ಕಟ್ ಆಗಿದೆ. ಹೌದಾ? ಮತ್ತೆ ನೋಡಿ, ಇಲ್ಲೂ ಬೇಕಾದ್ರೆ ಗಮನಿಸಬಹುದು, ಒಂದೇ ಎನ್ಸೈಮ್ ಯೂಸ್ ಮಾಡೋದ್ರಿಂದ ಏನಾಗಿದೆ? ಇದು ಕೂಡ ಸ್ಟಿಕಿ ಎಂಡೆಡ್ ಆಗಿ ಉಳ್ಕೊಂಡಿದೆ. ಇಲ್ಲೇನಿದೆ? ಸ್ಟಿಕಿ ಎಂಡೆಡ್ ಇದೆ. ಇಲ್ಲಿ ಯಾವ ತರ ಜನರೇಟ್ ಆಗಿದೆ? ಸ್ಟಿಕಿ ಎಂಡೆಡ್. ನೋಡಿ, ಗೊತ್ತಾಗಲಿ ಅಂತ ಕಲರ್ ಹಾಕಿದ್ದ ಅರ್ಥ ಅಲ್ಲ. ದಿಸ್ ಇಸ್ ದ ಜೀನ್ ಆಫ್ ಇಂಟ್ರೆಸ್ಟ್. ಹೌದು ಅಲ್ವಾ? ಐ ಹ್ಯಾವ್ ಮೇಡ್ ದಿಸ್ ಜೀನ್ ಆಫ್ ಇಂಟ್ರೆಸ್ಟ್ ಲೈಕ್ ದಿಸ್. ನೌ ದಿಸ್ ಜೀನ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ ಇನ್ಸರ್ಟೆಡ್ ವಿಥಿನ್ ದ ಪ್ಲಾಸ್ಮಿಡ್. ಏನ್ ಮಾಡಿದ್ರೆ ಗೊತ್ತಾಗ್ತಿದೆಯಲ್ಲ? ಪ್ಲಾಸ್ಮಿಡ್ ಅನ್ನ ಕಟ್ ಮಾಡ್ಕೊಂಡೆ. ಕಟ್ ಮಾಡಿದಾಗ ಓಪನ್ ಆಯ್ತಲ್ಲ, ಈ ಓಪನ್ ಆದ ಜಾಗಕ್ಕೆ ಯಾವ್ದನ್ನ ಜಾಯಿನ್ ಮಾಡ್ಬೇಕಂತೆ? ಡಿಸೈರ್ಡ್ ಜೀನ್ ಏನಿದೆಯಲ್ಲ ಅದನ್ನ ಜಾಯಿನ್ ಮಾಡ್ಬೇಕಂತೆ. ಸೊ ಹೆಂಗೆ ಹಂಗೆಲ್ಲ ಜಾಯಿನ್ ಮಾಡ್ತೀರಿ ಅಂತಂದ್ರೆ ಆಲ್ರೆಡಿ ಹೇಳ್ಕೊಟ್ಟಾಗಿದೆ. ಇಲ್ಲಿ 2 DNA ನ ಜಾಯಿನ್ ಮಾಡ್ಬೇಕಾದ್ರೆ ಏನ್ ಅಪ್ಲೈ ಮಾಡಬೇಕು? ಲೈಗೇಸಸ್ ಅನ್ನ ಅಪ್ಲೈ ಮಾಡಬೇಕು. ನೋಡಿ, ಇಲ್ಲಿವರೆಗೂ ಅದನ್ನ ಪ್ಲಾಸ್ಮಿಡ್ ಅಂತಾನೆ ಕರೀತಾ ಇದ್ದೀವಿ. ಈಗ this plasmid is having our gene of interest. Is it right or not? ಮೊದಲು ಪ್ಲಾಸ್ಮಿಡ್ ಅಲ್ಲಿ, ಈಗ ಪ್ಲಾಸ್ಮಿಡ್ ಕಟ್ ಮಾಡಿದ್ರೆ ನಾವೇನ್ ಮಾಡಿದ್ವಿ? ನಮ್ಮ ಜೀನ್ ಅನ್ನ ಹಾಕಿದೀವಿ ಅದಕ್ಕೆ. ಇನ್ನು ಮುಂದೆ ಇದನ್ನ ನೀವು ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಅಥವಾ ರೀಕಾಂಬಿನೆಂಟ್ DNA ಅಂತ ಕರೀಬೇಕು. ಅಲ್ಲಿಗೆ ವಾಟ್ ಈಸ್ ರೀಕಾಂಬಿನೆಂಟ್ DNA ಅಂತ ಕೇಳಿದ್ರೆ ಎನಿ DNA ಮಾಲಿಕ್ಯೂಲ್ which is having new gene with this, then that is called by the name recombinant DNA. So what is this ಅಂತ ಹೇಳಿದ್ರೆ this is plasmid, this is DNA which is having new gene with this another, this is to be called by the name recombinant DNA or recombinant plasmid. ಅಂದ್ರೆ recombinant DNA ಅಂತ ಏನಾದ್ರು ಬರದೆ ಅಂತಂದ್ರೆ ಯಾವ್ದೋ DNA ಇತ್ತು, ಇನ್ಯಾವುದೋ DNA ನ ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ, ಈಗ ಅದನ್ನ ಏನು ಕರಿಬೇಕು? recombinant ಕರಿಬೇಕು. ಯಾವತ್ತೂ ಮರಿಬೇಕು. ಮಾಡೋದು ಸುಲಭ ಇಲ್ಲ. ಡಿಸೈರ್ಡ್ ಜೀನ್ ತಗೋಬೇಕು, ಅದನ್ನ ಯಾವುದೋ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡ್ಕೊಂಡು ಕಟ್ ಮಾಡಬೇಕು. ಅದೇ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡ್ಕೊಂಡು ಪ್ಲಾಸ್ಮಿಡ್ ಕಟ್ ಮಾಡಬೇಕು. ಆಮೇಲೆ ಈ ಜೀನ್ ಆಫ್ ಇಂಟ್ರೆಸ್ಟ್ ತಗೊಂಡೋಗಿ ಜಾಯಿನ್ ಮಾಡಬೇಕು. ಯಾವ್ದ್ರ ಜೊತೆಗೆ? ಪ್ಲಾಸ್ಮಿಡ್ ಜೊತೆಗೆ. ಹೇಗೆ ಜಾಯಿನ್ ಮಾಡ್ತೀರಿ? ಬೈ ಯೂಸಿಂಗ್ ಲೈಗೇಸ್. Now this plasmid is to be called by the name recombinant plasmid. Is it right? ಎಷ್ಟು ಗೊತ್ತಿದೆ?
Okay, see here please. Next, most important tools used in genetic engineering, they are vectors. ಸ್ವಲ್ಪ ಇನ್ನೇನಾದ್ರು ಹೇಳಿದ ನೆನಪಲ್ಲಿದ್ರೆ ರಿಸ್ಟ್ರಿಕ್ಷನ್ ಎಂಜೈಮ್ ಅಂತ ಹೇಳಿದ್ವಿ, DNA ಕಟ್ ಮಾಡಕ್ಕೆ ಬಳಸ್ತಾರೆ ಅದನ್ನ ಅಂತ. ಲೈಗೇಸಸ್ನ ಇಟ್ ಈಸ್ ಯೂಸ್ಡ್ ಫಾರ್ ಜಾಯಿನಿಂಗ್ ಟು DNA ಫ್ರಾಗ್ಮೆಂಟ್ಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ವೆಕ್ಟರ್ಸ್ ಅಂದ್ರೆ with respect to biotechnology, what is meant by vector? As I have told earlier, in chemistry, in maths, and even in biology, some other vectors are there. Those vectors are different. We are talking about vector as a tool in genetic engineering. Let's see here. This is to be choice organism. ನಾನು ಅವತ್ತೇ ಅದನ್ನು ಹೇಳಿದ್ದೀನಿ. Choice organism ಅಂದರೆ the organism from which DNA is taken, that is called by the name choice organism. ಯಾವ ಆರ್ಗನಿಸಮ್ ಇಂದ DNA ತೆಗೆಯೋದಕ್ಕೆ ಹೊರಟಿದಿರೋ ಆ ಆರ್ಗನಿಸಮ್ ಏನಾಗುತ್ತೆ ಅಂದ್ರೆ ಚಾಯ್ಸ್ ಆರ್ಗನಿಸಮ್ ಆಗುತ್ತೆ. ಲೆಟ್ಸ್ ಕನ್ಸಿಡರ್ ದಿಸ್. This is said to be host cell. The cell to which this DNA is to be transferred, that is called by the name host cell. ನೋಡಿ, ಇದು ಬ್ಯಾಕ್ಟೀರಿಯಲ್ ಸೆಲ್ ಅಂತ ಅನ್ಕೊಳ್ಳೋಣ. ಚಾಯ್ಸ್ ಆರ್ಗನಿಸಮ್ ನಾವು ಹ್ಯೂಮನ್ ಬೀಯಿಂಗ್ ಅಂತ ಅನ್ಕೊಳ್ಳೋಣಪ್ಪ. ನಮ್ಮ ಸೆಲ್ ಇದು ಹ್ಯೂಮನ್ ಬೀಯಿಂಗ್ ಸೆಲ್. The cell from which DNA is taken, that is called by the name choice organism. ನನ್ನ ಕೆಲಸ ಇಷ್ಟೇ, ಹ್ಯೂಮನ್ ಬೀಯಿಂಗ್ ಅಲ್ಲಿ ಒಂದು ಜೀನ್ ಇದೆ, ಆ ಜೀನ್ ಅನ್ನು ನಾನು ಏನು ಮಾಡಬೇಕು, ಬ್ಯಾಕ್ಟೀರಿಯಲ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಎಕ್ಸಾಂಪಲ್ ಆಗುತ್ತೆ. ಬಟ್ ಬರೀಬೇಕಾದ್ರೆ ಹೆಂಗೆ ಬರೀಬೇಕು? The DNA taken from choice organism which is to be transferred into host cell. ನಾನು ಅವತ್ತೇ ಹೇಳಿದ್ದೀನಿ, ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂತಂದ್ರೆ ನಿಮಗೆ ಏನು ಬೇಕು? Vehicles are needed. What is the role of vehicle? Vehicle will carry the people from one place to another place. ಈ ಬಸ್ಸಿಗೆಲ್ಲ ನೀವು ರಿಸರ್ವೇಷನ್ ಎಲ್ಲ ಮಾಡಿದಾಗ ಬೋರ್ಡಿಂಗ್ ಪಾಯಿಂಟ್ ಮತ್ತು ಡೆಸ್ಟಿನೇಷನ್ ಅಂತ ಇರುತ್ತೆ. ಬೋರ್ಡಿಂಗ್ ಪಾಯಿಂಟ್ ಅಂದರೆ ಎಲ್ಲಿಂದ ಹತ್ತುತ್ತಿರೋದು, ಡೆಸ್ಟಿನೇಷನ್ ಅಂತಂದ್ರೆ ಎಲ್ಲಿ ಇಳಿತಿರೋದು. ಎಲ್ಲಿಂದ ಹತ್ತೋದೀಗ ಚಾಯ್ಸ್ ಆರ್ಗನಿಸಮ್ ಇಂದ ಹೊರಡೋದು. ಇದೊಂಥರ ಜರ್ನಿ ಇದ್ದಂಗೆ. ಜರ್ನಿಗೆ ನಿಮ್ಗೆ ಏನು ಬೇಕು? ವೆಹಿಕಲ್ ಬೇಕು. ಜರ್ನಿ ಶುರುವಾಗೋದು ಎಲ್ಲಿಂದ? ಚಾಯ್ಸ್ ಆರ್ಗನಿಸಮ್ ಇಂದ. ಫೈನಲ್ ಆಗಿ ಎಲ್ಲಿಗೆ ಹೋಗಬೇಕು? ಹೋಸ್ಟ್ ಸೆಲ್ಸ್ಗೆ ಹೋಗಬೇಕು. ಅದರಲ್ಲಿ ಜನನ ಹೊತ್ಕೊಂಡು ಹೋದ್ರೆ ಇಲ್ಲಿ DNA ಕ್ಯಾರಿ ಆಗಬೇಕು. ಅದು ಈ ತರ ಮಾಡೋಕ್ಕಾಗಲ್ಲ. ನೀವು ಡೈರೆಕ್ಟ್ ಇಲ್ಲಿಂದ ಬೆಂಗಳೂರಿಗೆ ಜಂಪ್ ಮಾಡ್ತೀರಾ ನೀವು ಕೇಳಿದ್ರೆ? ನೋ, ವಿ ನೀಡ್ vehicle. Directly the DNA cannot be transferred into host cells. That is the reason why some additional DNA molecules, they are required to transfer the DNA from choice organism into host cell. Those DNA molecules are called by the name vectors. ಅದನ್ನ ಬಂದಿರೋದು ನಾವಿಲ್ಲಿ. What are vectors ಅಂದ್ರೆ? Vectors are the DNA molecule which will carry, ಯಾರು ಹೊತ್ಕೊಂಡು ಹೋಗುತ್ತೆ? Which will carry the gene of interest. ಎಲ್ಲಿಂದ ಎಲ್ಲಿಗೆ? From choice organism into host cells. Those DNA molecules are called by the name vectors. What are vectors ಅಂತ ಕೇಳ್ತಾರೆ. Vectors are the DNA molecules. ಏನು ಮಾಡುತ್ತದು? Which will carry, ಯಾರನ್ನ? The gene of interest. ಎಲ್ಲಿಂದ? From choice organism into host cell. ಸರ್ ಅದು ಹೆಂಗೆ ಮಾಡ್ತಾರೆ? ಅದರ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲೊಂದು DNA ಇದೆಯಾ? ನಾನು DNA ಹೊರ ತೆಗಿತೀನಿ. ಅದನ್ನ ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಅಂತ ಕರೀತಾರೆ. ಸರ್ ನೀವೇನೋ ಬಾಯಿ ಹೇಳ್ಬಿಡ್ತೀರಿ DNA ಹೊರ ತೆಗೆದು ಹೆಂಗೆ ತೆಗಿತೀರಿ ಅಂತಂದ್ರೆ ವೆಯ್ಟ್ ಮಾಡ್ಬೋದು, ಇನ್ನೊಂದು 5-6 ವಿಡಿಯೋ ಅಂತ ಹೇಳ್ಕೊಡ್ತೀವಿ. ಹೌ ಟು ಟೇಕ್ ಔಟ್ ದ DNA ಫ್ರಮ್ ದ ಸೆಲ್. ಆಯ್ತಪ್ಪ, ವಿ ಹ್ಯಾವ್ ಸಕ್ಸಸ್ಫುಲಿ ವಿ ಹ್ಯಾವ್ ಐಸೋಲೇಟೆಡ್ ದ DNA. ಸರ್ ಹೊರಗೆ ಬಂದದ್ರಿ, ಮುಂದೆ ಏನು ಕಥೆ ಅಂತ ಕೇಳಿದ್ರೆ ದಿಸ್ DNA ಶುಡ್ ಬಿ ಇನ್ಸರ್ಟೆಡ್ ಇಂಟು ವೆಕ್ಟರ್. ವೆಕ್ಟರ್ ಅಂದ್ರೆ ಅದು DNA ಮಾಲಿಕ್ಯೂಲ್. ಅದೇನು ಮಾಡುತ್ತೆ? ನಮ್ಮ ಜೀನ್ ಅನ್ನ ಕ್ಯಾರಿ ಮಾಡುತ್ತೆ. ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿತ್ತದೋ? ಚಾಯ್ಸ್ ಆರ್ಗನಿಸಮ್ ಇತ್ತು. ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ವೆಕ್ಟರ್ಗೆ. ಮತ್ತೆ ಹೊಸದಾಗಿ ಕೇಳಬಾರ್ದು. ಸರ್ ಅದು ಹೆಂಗ್ ಮಾಡಿದ್ರಿ ಅಂದ್ರೆ ನೆನಪಿರ್ಬೇಕು, ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಕಟ್ ಮಾಡ್ತೀರಿ ನೀವು ಬೈ ಯೂಸಿಂಗ್ ರಿಸ್ಟ್ರಿಕ್ಷನ್ ಎಂಜೈಮ್. ಸೇಮ್ ರಿಸ್ಟ್ರಿಕ್ಷನ್ ಎಂಜೈಮ್ ಯೂಸ್ ಟು ಕಟ್ ದ ವೆಕ್ಟರ್ ಆಲ್ಸೋ. ಆಗ ಲೈಗೇಸ್ ಅನ್ನ ಯೂಸ್ ಮಾಡಿ ನೀವೇನ್ ಮಾಡಿದಿರಿ? ಈ DNA ನ ವೆಕ್ಟರ್ ಒಳಗಡೆ ಟ್ರಾನ್ಸ್ಫರ್ ಮಾಡಿದಿರಿ. ಅಲ್ಲಿವರೆಗೆ ಅದು ವೆಕ್ಟರ್ ಆಗಿತ್ತು. ಈಗ ದೇ ಆರ್ ಹ್ಯಾವಿಂಗ್ ನ್ಯೂ ಜೀನ್ ಅಂತ ಅಂದಮೇಲೆ ಇದನ್ನ ರೀಕಾಂಬಿನೆಂಟ್ ವೆಕ್ಟರ್ ಅಥವಾ ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಅಂತ ಕರೀಬೇಕಾಗುತ್ತೆ. Now this recombinant plasmid is to be transferred into hosts. ಹೆಂಗಿದೆ ಪ್ರೊಸೀಜರ್? ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ.
ಅದಕ್ಕೆ ಇಲ್ಲಿ ಏನಾಯ್ತು, ನಾನು ಹೇಳಿದ್ದೇನು, ಜೀನ್ ಎಲ್ಲಿಗೆ ಹೋಗ್ಬೇಕು, ಹೋಸ್ಟ್ ಸೆಲ್ಸ್ಗೆ ಹೋಗ್ಬೇಕು. ಹೋಗಿದ್ಯಾ? ಹೋಗಿದೆ. ಯಾರು ತಗೊಂಡು ಹೋಗಿರೋದು ಅದನ್ನ? ವೆಕ್ಟರ್ಸ್. ಅದಕ್ಕೆ ನಾವು ವೆಕ್ಟರ್ಸ್ ಬಗ್ಗೆ ಹೇಳಬೇಕಾದ್ರೆ ದೇ ಆರ್ ದ DNA molecule which will carry the gene of interest from choice organism into host cells ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ಇದು ಧಾರವಾಡ ಅಂತ ಅನ್ಕೊಳ್ಳಿ, ಇದನ್ನ ಮೈಸೂರು ಅಂತ ಅನ್ಕೊಳ್ಳಿ. ನಿಮಗೆ ಬೇಕಾಗಿತ್ತು ಬಸ್, ಹೌದಾ? ಹೋಗಿದ್ದು ಪೀಪಲ್. ಪೀಪಲ್ನ DNA ಅಂತ ಅನ್ಕೊಳ್ಳಿ, ಧಾರವಾಡನ ಚಾಯ್ಸ್ ಆರ್ಗನಿಸಮ್ ಅಂತ ಅನ್ಕೊಳ್ಳಿ, ಮೈಸೂರನ್ನ ಹೋಸ್ಟ್ ಸೆಲ್ಸ್ ಅಂತ ಅನ್ಕೊಳ್ಳಿ, ಬಸ್ ಅನ್ನ ವೆಕ್ಟರ್ ಅಂತ ಅನ್ಕೊಳ್ಳಿ. ಜನರು ಹೊತ್ಕೊಂಡು ಹೋಗಿರೋ ಕಾಣುತ್ತಾನೆ, ಅದು ವೆಹಿಕಲ್. ಅಂದರೆ DNA ಕ್ಯಾರಿ ಮಾಡಿರೋ ಈ ವೆಕ್ಟರ್ಗೆ ನಾವು ಜೀನ್ ಟ್ಯಾಕ್ಸಿ ಅಥವಾ ಮಾಲಿಕ್ಯುಲರ್ ವೆಹಿಕಲ್ಸ್ ಅಂತ ಕರೀತೀವಿ. ಅಲ್ಲಿಗೆ ಥರ್ಡ್ ಕ್ವಶನ್ ಎಕ್ಸಿಸ್ಟ್ ಆಗ್ತದೆ ನಮಗೆ. ಫಸ್ಟ್ ಒನ್ ವಾಸ್ why restriction enzymes are called as molecular seizure. They will recognize and cut the DNA, hence they are called as molecular seizure or molecular knife. It was the first question. Second one, why ligases are called as molecular glue or molecular stitcher. They will join two DNA fragments together, hence they were called by the name molecular glue. ಈಗ third one ಬರ್ತಾ ಇದೆ, why vectors are called by the name gene taxi or molecular vehicle. ಸ್ಪಷ್ಟವಾಗಿ ಬರೀಬೇಕು, which will carry the DNA. ಇಲ್ಲಿ ಯಾವ ಕಡೆ ಮಾರ್ಕ್ಸ್ ಕೊಡಬೇಕು, ಎಲ್ಲು, ಹೆಂಗೆ, ಏನಿಲ್ಲ. ಆನ್ಸರ್ ತಪ್ಪಲ್ಲ, ಆನ್ಸರ್ ಇಸ್ ರೈಟ್, ಇಟ್ ವಿಲ್ ಕ್ಯಾರಿ ದ DNA. ಬಟ್ ಇಲ್ಲಿಂದ ಎಲ್ಲಿಗೆ? ದೇ ಆರ್ ದ DNA molecule which will carry the gene of interest from the choice organism into host cell. Hence they are known as gene taxi or molecular vehicle or DNA vehicle ಅಂತ ಕೂಡ ಕರೀತಾರೆ. ಈ ಬುಕ್ಕಲ್ಲಿ ಅದೇ ಸಮಸ್ಯೆ ಆಗೋದಿದೆ. ಯಾವುದೋ ಕ್ವಶನ್ ಪೇಪರ್ಲಿ why vectors are called as gene taxi ಅಂತಿದೆ. The thing is, in your NCERT textbook that word was not at all used, and you start blaming us only on that time. ಸರ್ ನೀವು ಮಾಲಿಕ್ಯುಲರ್ ವೆಹಿಕಲ್ ಅಂತ ಹೇಳ್ಕೊಟ್ಟಿರಿ, ಜೀನ್ ಟ್ಯಾಕ್ಸಿ ಹೇಳಲ್ಲ ಅಂತಿದ್ರೆ ಕ್ವಶನ್ ಪೇಪರ್ ಜೀನ್ ಟ್ಯಾಕ್ಸಿ ಅಂತ ಇದೆ. ಅದಕ್ಕೆ ನಾನು ಮೂರು ವರ್ಡ್ ಹೇಳಿದೆ, ಕರೆಕ್ಟ್ ಆಗಿ ಬರೀಬೇಕು. ಈಗ ವೆಕ್ಟರ್ಸ್ ಅಂದ್ರೆ ವೆಹಿಕಲ್ಸ್ ಇದ್ದ ಹಾಗೆ ಅಂತ ಹೇಳಿದ್ವಿ. ಇಸ್ ಇಟ್ ರೈಟ್? Vectors are vehicles like. Vehicles will carry the people from one place to another place, whereas vector will carry the DNA. Is it right? Vehicles ನಿಮಗೆ ಬೇರೆ ಬೇರೆ ಟೈಪ್ ಇದೆ, ಹೌದಾ? ಆಟೋ ಅಂದ್ರೂ ವೆಹಿಕಲ್, ಬೈಕ್ ಅಂದ್ರೂ ವೆಹಿಕಲ್, ಬಸ್ ಅಂದ್ರೂ ವೆಹಿಕಲ್, ಯಾವುದಾದ್ರೂ ವೆಹಿಕಲ್. ಬಟ್ ನಮ್ಗೆ ಏನಾಗಬೇಕು, ಫ್ರಮ್ ಬೋರ್ಡಿಂಗ್ ಪಾಯಿಂಟ್ ಟು ಡೆಸ್ಟಿನೇಷನ್ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು, ಹೌದು? ಸರ್ ಹಾಗಾದ್ರೆ ವೆಕ್ಟರ್ಸ್ ಅಲ್ಲಿ ಟೈಪ್ ಇದಾವ. ವೆಹಿಕಲ್ಸ್ ಅನ್ನು ನಾವು ವೆಕ್ಟರ್ ಕಂಪೇರ್ ಮಾಡಕ್ ಹೊರಟಿದ್ದೀವಿ. ವೆಹಿಕಲ್ಸ್ ಅಲ್ಲಿ ಟೈಪ್ ಇದ್ದ ಹಾಗೇನೆ ವೆದರ್ ದೇರ್ ಆರ್ ಮೆನಿ ವೆಕ್ಟರ್ಸ್ ದಟ್ ದೇ ಕ್ಯಾನ್ ಟ್ರಾನ್ಸ್ಫರ್ ದ ಜೀನ್ ಫ್ರಮ್ ಚಾಯ್ಸ್ ಆರ್ಗನಿಸಮ್ ಇಂಟು ಹೋಸ್ಟ್ ಸೆಲ್ ಅಂತಂದ್ರೆ ದೇರ್ ಆರ್ ಡಿಫರೆಂಟ್ ಎಕ್ಸಾಂಪಲ್ಸ್ ದಟ್ ಕ್ಯಾನ್ ಬಿ ಗಿವನ್ ಫಾರ್ ವೆಕ್ಟರ್ಸ್. ಆಲ್ ಆಫ್ ದೆಮ್ ಕ್ಯಾನ್ ಬಿ ಯೂಸ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್. ಜೆನೆಟಿಕ್ ಇಂಜಿನಿಯರಿಂಗ್ ಮಾಡೋದೇ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಅದೇ ಹೇಳ್ಕೊಂಡಿದ್ದೀನಿ. ಎಲ್ಲಿಂದನೋ ಜೀನ್ ತೆಗೆಯೋದು ಇನ್ನೆಲ್ಲಿಗೋ ಹಾಕೋದು, ಇದೇ ಬಯೋಟೆಕ್ನಾಲಜಿ, ಇದೇ ಜೆನೆಟಿಕ್ ಇಂಜಿನಿಯರಿಂಗ್. ಅದ್ರ ಟೂಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ವೆಕ್ಟರ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದಾಗ ಕ್ಲಾಸ್ಮೇಟ್ಸ್, ಕಾಸ್ಮೇಟ್ಸ್, ಫೇಜ್ಮೇಟ್ಸ್, ಈಸ್ಟ್ artificial chromosomes, bacterial artificial chromosomes. These are the different vectors which can be used to transfer the gene from choice organism into host cells. ಸರ್ ಇದೆಲ್ಲ ಏನು ಮಾಡ್ತಿದ್ವಿ, ಎಲ್ಲರದ್ದು ಒಂದೇ ಕೆಲಸ. ಇದು ಚಾಯ್ಸ್ ಆರ್ಗನಿಸಮ್, ಇದು ಹೋಸ್ಟ್ ಸೆಲ್ಸ್. ಇದ್ರ ಕೆಲಸ ಏನು ಕೇಳಿದ್ರೆ they will carry the gene from choice organism into host cells. All of them will do the same thing. But ಇದು PU ಲೆವೆಲ್ ಆಗಿರೋದ್ರಿಂದ ಇಲ್ಲಿ just they have explained only one type of a vector that will be used in most of the genetic engineering experiment, which is nothing but plasmids. ಮೆನ್ಷನ್ ಮಾಡಿದ್ದೀವಿ ನಾವು ಅಷ್ಟೇ, ಬೇರೆ ಬೇರೆ ವೆಕ್ಟರ್ಸ್. ಆಮೇಲೆ ನಿಮ್ಮ ತಲೆಯೊಳಗಡೆ ಏನು ಉಳಿಬಾರ್ದು ಅಂದರೆ, ಸರ್ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ DNA ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದೇ ವೆಕ್ಟರ್ ಇರೋದೇನ್ರಿ, ಪ್ಲಾಸ್ಮಿಡ್ ಅಷ್ಟೇ ಯೂಸ್ ಮಾಡ್ತಾರೇನ್ರಿ ಕೇಳಿದ್ರೆ ಅಲ್ಲ. ಅಪಾರ್ಟ್ ಫ್ರಮ್ ಪ್ಲಾಸ್ಮಿಡ್ ದೇರ್ ಆರ್ ಸಮ್ ಅದರ್ ವೆಕ್ಟರ್ಸ್ ಟು.
But in most of the genetic engineering experiment, plasmids only used. ಅದಕ್ಕೂ ನಮ್ಮ ಹತ್ರ ರೀಸನ್ ಇದೆ. Why plasmids only the best vector when compared with the rest of vectors ಅಂತ ಕೇಳಿದಾಗ ನಮ್ಗೆ ಅದಕ್ಕೂ ನಮ್ಮ ಹತ್ರ ರೀಸನ್ ಇದೆ. ನಿಮ್ಮ ಅನುಮಾನ ಬರಬೇಕಲ್ಲ ಸರ್ 5 ಬರ್ತೀರಿ ಬಟ್ ಪ್ಲಾಸ್ಮಿಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ even we are having strong reason for this that will be explain you later. Next, plasmid ನ ಡೆಫಿನಿಷನ್ ಕೊಡಬೇಕು. ನಾವು ತುಂಬಾ ಸರಿ ಬರೆದಿದ್ದೀವಿ, ಫಸ್ಟ್ ಇಯರ್ ಇಂದನೂ ಬರೀತಾನೆ ಇದ್ದೀವಿ ಇದನ್ನ. ವಾಟ್ ಆರ್ ಪ್ಲಾಸ್ಮಿಡ್ಸ್ ಅಂತ 1 ಮಾರ್ಕ್ಸ್ ಗೆ ಕೇಳ್ತಾರೆ. ಅದಕ್ಕೆ ಆನ್ಸರ್ ಬರೀಬೇಕಾದ್ರೆ ಪ್ಲಾಸ್ಮಿಡ್ಸ್ ಆರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ self replicating double stranded circular DNA present in cytoplasm of bacterial cell. This is the definition which can be given for plasmids. In most of the cases, in 1 mark section, you will find this question. What are plasmids? These are extra chromosomal, self-replicating, double-stranded circular DNA. Where you can find the plasmid? You can find the plasmid within cytoplasm of bacterial cells. Now, bacterial cells ಬರ್ದಿದ್ವಿ, ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಇದು ಕ್ರೋಮೋಸೋಮಲ್ DNA. ನಾವು ಹೇಳ್ತಿರೋದು ಇದ್ರ ಬಗ್ಗೆ ಅಲ್ಲ. We are talking about another type of DNA molecule present within bacterial cell. This is chromosomal. Hence, it was known as extra chromosomal. It is not a part of chromosomal DNA. Fine. Self-replicating. ನೋಡಿ, DNA ಒಂದು ತಾಕತ್ತಿದೆ. DNA ಬಗ್ಗೆ ನಿಮಗೆ ಗೊತ್ತಿದ್ರೆ DNA is having the ability of replicating itself. ಒಂದು DNA ಮಾಲಿಕ್ಯೂಲ್ ಇದೆ ಅಂತಂದ್ರೆ ತನ್ನನ್ನೇ ಹೋಲುವಂತ ಇನ್ನೊಂದು ಕಾಪಿನ they can produce. This ability of any DNA molecule to produce its own copies. This is known as DNA replication. ಅದನ್ನು ಸ್ವಪ್ರತೀಕರಣ ಅಂತ ಕರೀತಾರೆ. ಒಂದು DNA ಮಾಲಿಕ್ಯೂಲ್ ಇದ್ರೆ ಎಕ್ಸಾಕ್ಟ್ ಅದೇ ತರಹದ ಡೂಪ್ಲಿಕೇಟ್ ಕಾಪೀಸ್ ಅನ್ನ DNA ಪ್ರೊಡ್ಯೂಸ್ ಮಾಡಿಕೊಳ್ಳಬಹುದು. ಅದು ಹೆಂಗಾಗ್ತದೆ ಅದರ ಮುಂದೆ DNA ರೆಪ್ಲಿಕೇಶನ್ ಹೇಳಬೇಕಾದ್ರೆ ಹೇಳ್ತೀವಿ. ಅದು ಕೂಡ ಸೆಲ್ಫ್ ರೆಪ್ಲಿಕೇಶನ್ ಅಂತ ಬರೆದಿರೋದು. Autonomously they can replicate themselves. Usually DNA molecules ಗೆ ಅಬಿಲಿಟಿ ಇದೆ. ಸರ್ ಬಟ್ ಇದು ಸ್ವಲ್ಪ ವಿಚಿತ್ರ DNA ಅಲ್ವಾ ಪ್ಲಾಸ್ಮಿಡ್ ಅಂತಂದ್ರೆ. ನಮ್ಮ ಸೆಲ್ ಅಲ್ಲಿ ಪ್ಲಾಸ್ಮಿಡ್ ಇಲ್ಲ, ಬ್ಯಾಕ್ಟೀರಿಯಲ್ ಸೆಲ್ ಅಷ್ಟೇ ಇರುತ್ತೆ. ಹಾಗೆ just like other DNA molecule, it can also produce its own copies. ಹಾಗಾಗಿ self replicating. Double stranded ಕಾಣಿಸುತ್ತದಲ್ಲ. This is one strand, this is said to be second strand. Double stranded. Circular. There is no need to prove that this is said to be circular. Round ಆಗಿದೆ. ಈ ತರದ DNA ಎಲ್ಲಿದೆ? ಸೈಟೋಪ್ಲಾಸಮ್ ಆಫ್ ದ ಬ್ಯಾಕ್ಟೀರಿಯಲ್ ಸೆಲ್. ಪ್ಲಾಸ್ಮಿಡ್ಸ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ನಾವು ಹೇಳೋದೇನು ಅಂತಂದ್ರೆ ಪ್ಲಾಸ್ಮಿಡ್ಸ್ ಅನ್ನ ಯಾರು ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿದ್ರು? ವಿಲಿಯಂ ಹೇಸ್ ಮತ್ತೆ ಜೋಸೆಫ್ ಲ್ಯಾಡರ್ಬರ್ಗ್ ಅಂತ ಬರುತ್ತೆ. ಅವ್ರ ಹೆಸರನ್ನ ಬರೀತೀವಿ ಫಸ್ಟ್. ಅದನ್ನ ಹೆಸರು ನೆನಪಿಟ್ಕೊಂಡಿರ್ಬೇಕು. ಹ್ಯಾಮಿಲ್ಟನ್ ಸ್ಮಿತ್ ಯಾರು? ಹರ್ಗೋವಿನ್ ಖುರಾನ ಯಾರು? ಹರ್ಬರ್ಟ್ ಬೋಯರ್ ಮತ್ತು ಸ್ಟ್ಯಾನ್ಲಿ ಕೋಹೆನ್ ಯಾರು? ಕಾರ್ಲ್ ಎರಿಕಿ ಯಾರು? ಸೈಂಟಿಸ್ಟ್ ನಿಮ್ಮೆಲ್ಲ ಗೊತ್ತಿರಬೇಕು ನಿಮಗೆ. ಇದನ್ನ ಯಾರು ಕಂಡುಹಿಡಿದ್ರು ಅಂತ ನಾವು ಫಸ್ಟ್ ಹೇಳೋದು. ಆಮೇಲೆ ಸೈಜ್ ಆಫ್ ದ ಪ್ಲಾಸ್ಮಿಡ್ ಎಷ್ಟಿರುತ್ತೆ? ನಾನೇನೋ ದೊಡ್ಡದಾಗಿ ಬರೀತೀನಿ, ಚಿಕ್ಕದಾಗಿ ಬರೀತೀನಿ, ಬಟ್ ಜನರಲ್ ಆಗಿ ಪ್ಲಾಸ್ಮಿಡ್ ಸೈಜ್ ಅಂದ್ರೆ ಎಷ್ಟಿರುತ್ತೆ? ಅದಕ್ಕೊಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಇದೆ. 3.5 to 240 ಕಿಲೋ ಬೇಸ್ ಪೇಸ್ ಅಂತ ಕರೀತೀವಿ. ಮತ್ತೆ ಹೇಳೋಣ ಸೈಜ್ ಲೆಂತ್ ಆಫ್ ದ DNA. ಪ್ಲಾಸ್ಮಿಡ್ ಅನ್ನೋ ಹೆಸರಿನ ಈ DNA ಲಿ ಸೈಜ್ ಎಷ್ಟು? ಇನ್ನೊಂದು ಬಿಗ್ ಕ್ವೆಶ್ಚನ್ ಇದೆ ಸರ್, ಒಂದು ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಎಷ್ಟು ಪ್ಲಾಸ್ಮಿಡ್ ಇರುತ್ತೆ? whether it is single, whether it is 2 or 3, ಅದೆಷ್ಟು ಇರುತ್ತೆ? ಅದಕ್ಕೆ ನಾವು ಆನ್ಸರ್ ಮಾಡಬೇಕು. ಕಾಮನ್ ನಂಬರ್ ಅಂತ ಕರೀತಾರೆ. those who are having the notes already, you can see that. And the last question is, why plasmid only used in most of the genetic engineering
Why not other vectors? For these questions, in next class, we will find the answer.